ಯೋಗಾಚಾರ್ಯ BKS ಅಯ್ಯಂಗಾರ್. ಜನನ ಡಿಸೆಂಬರ್ 14, 1918. ತಂದೆ ತಾಯಿ ಕೃಷ್ಣಮಾಚಾರ್ ಶಿಕ್ಷಕರಾಗಿದ್ದವರು. ತಾಯಿ ಶೇಷಮ್ಮ. ಕಾರ್ಯಕ್ಷೇತ್ರ ಯೋಗಗುರು. ಯೋಗಕ್ಕೆ ಮತ್ತೊಂದು ಹೆಸರೇ ಪ್ರೊಫೆಸರ್ BKS ಅಯ್ಯಂಗಾರ್. ಯೋಗಗುರು ಬೆಳ್ಳೂರು ಕೃಷ್ಣಮಾಚಾರ್ ಸುಂದರರಾಜ ಅಯ್ಯಂಗಾರ್. ಯೋಗಕ್ಕೆ ವಿಶ್ವ ಮನ್ನಣೆ ದೊರೆಯಲು ಇವರ ಆವಿಷ್ಕಾರಗಳೇ ಕಾರಣ. ಇಂತಹ ಸಾಧಕರು ನಮ್ಮ ರಾಜ್ಯದ ಮುಕುಟಮಣಿ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಬಾಲ್ಯ ಮತ್ತು ಶಿಕ್ಷಣ. BKS ಅಯ್ಯಂಗಾರ್ ಇವರು ಹುಟ್ಟಿನಿಂದ ಮಲೇರಿಯಾ, ವಿಷಮಶೀತ ಜ್ವರ, ಕ್ಷಯ ಮೊದಲಾದ ಹಲವು ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಲೇ ಇದ್ದರು. BKS ಅವರು ತಾವು ಅನುಭವಿಸುತ್ತಿದ್ದ ರೋಗಗಳಿಂದ ಪಾರಾಗಲು ಯೋಗಾಭ್ಯಾಸದ ಮೊರೆ ಹೋದದ್ದೇ ಮುಂದೆ ಇವರನ್ನು ವಿಶ್ವ ಯೋಗಾಚಾರ್ಯರನ್ನಾಗುವಂತೆ ಮಾಡಿತು. 15ನೆಯ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ನೆಲೆಸಿದ್ದ ತಮ್ಮ ಭಾವ ಮೈದುನ ಟಿ ಕೃಷ್ಣಮಾಚಾರಿಯವರ ಬಳಿ 2 ವರ್ಷಗಳ ಕಾಲ ಯೋಗಾಭ್ಯಾಸ ನಡೆಸಿದರು. ಕೃಷ್ಣಮಾಚಾರ್ ಸಹ ಸಾಮಾನ್ಯ ಗುರುವಾಗಿರಲಿಲ್ಲ. ಅವರು ಹಿಮಾಲಯದಲ್ಲಿ ಯೋಗ ಗುರುಗಳಿಂದ ಯೋಗ ತರಬೇತಿ ಪಡೆದು ಅದನ್ನು ದಕ್ಷಿಣ ಭಾರತದಾದ್ಯಂತ ಪ್ರಚಾರ ಮಾಡಲು ಮೈಸೂರು ಒಡೆಯರ ಆಶ್ರಯ ಪಡೆದಿದ್ದರು. ಕಾಲಕ್ರಮೇಣ ಯೋಗದ ಆಸನಗಳೆಲ್ಲ BKS ಅವರಿಗೆ ಕರತಲಾಮಲಕವಾದವು. ತಮ್ಮ ಆರೋಗ್ಯದಲ್ಲಿ ಮಹತ್ವದ ಸುಧಾರಣೆಯಾಗುತ್ತಿದೆ ಎನ್ನುವುದು ಅವರ ಅರಿವಿಗೆ ಬರುತ್ತಾ ಹೋಯಿತು. BKS ಅವರಿಗೆ 18 ವರ್ಷವಿದ್ದಾಗ ಧಾರವಾಡದಲ್ಲಿ ಯೋಗ ಪ್ರದರ್ಶನವೊಂದು ಏರ್ಪಾಡಾಗಿತ್ತು. ಇದು ಅವರ ಜೀವನದ ಮಹತ್ವದ ಘಟ್ಟ. ಅಲ್ಲಿಂದ ಮುಂದೆ BKS ಧಾರವಾಡ, ಹುಬ್ಬಳ್ಳಿಗಳಲ್ಲಿ ನೆಲೆಸಿ ಯೋಗ ತರಗತಿಗಳನ್ನು ನಡೆಸಿ ಪ್ರಸಿದ್ಧಿ ಪಡೆದರು. ನಂತರ ವೈದ್ಯರೊಬ್ಬರ ಸಲಹೆಯ ಮೇರೆಗೆ 1937ರಲ್ಲಿ ಪುಣೆಗೆ ತೆರಳುತ್ತಾರೆ. ಅಲ್ಲಿ ಯೋಗ ತರಬೇತಿಯನ್ನು ಆರಂಭಿಸುತ್ತಾರೆ. ನಂತರ ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಧನೆ. 1952 BKS ಅಯ್ಯಂಗಾರ್ ಅವರ ಜೀವನದ ಮಹತ್ವದ ವರ್ಷ. ಅದೇ ವರ್ಷ ವಿಶ್ವಖ್ಯಾತಿ ಹೊಂದಿದ್ದ ಪಿಟೀಲು ವಾದಕ ಯಹೂದಿ ಮೆನ್ಯೂಹಿನ್ ಭಾರತಕ್ಕೆ ಆಗಮಿಸಿದ್ದರು. ಗೇಣು ಹಾಗೂ ಬಲಭುಜದ ನೋವಿನಿಂದ ಬಳಲುತ್ತಿದ್ದ ಅವರಿಗೆ IAS ಅಧಿಕಾರಿಯೊಬ್ಬರು BKS ಅವರನ್ನು ಭೇಟಿ ಮಾಡುವಂತೆ ಸಲಹೆ ನೀಡುತ್ತಾರೆ. ಇಷ್ಟವಿಲ್ಲದಿದ್ದರೂ ಮೆನ್ಯೂಹಿನ್ ಅರೆ ಮನಸ್ಸಿನಿಂದಲೇ BKS ಅವರನ್ನು ಒಮ್ಮೆ ಭೇಟಿ ಮಾಡುತ್ತಾರೆ. ಆಗ ಅವರು ಹೇಳಿದ ಆಸನಗಳನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ಮೆನ್ಯೂಹಿನ್ ದೇಹದಲ್ಲಿ ಹೊಸ ಚೈತನ್ಯವೊಂದು ಮೂಡುತ್ತದೆ. ಅವರು ನಂತರ 1954ರಲ್ಲಿ BKS ಅಯ್ಯಂಗಾರ್ ಅವರನ್ನು ಸ್ವಿಟ್ಜರ್ಲ್ಯಾಂಡ್ಗೆ ಕರೆಸಿಕೊಳ್ಳುತ್ತಾರೆ. ಈ ಮೂಲಕ ಯೋಗವನ್ನು ಪಾಶ್ಚಾತ್ಯ ದೇಶಗಳಿಗೆ ಪರಿಚಯ ಮಾಡಿಕೊಡಲಾಗುತ್ತದೆ. BKS ಅವರ ಪ್ರಥಮ ಪುಸ್ತಕ ಲೈಟ್ ಆನ್ ಯೋಗಕ್ಕೆ ಮುನ್ನುಡಿಯನ್ನು ಸ್ವತಃ ಮೆನ್ಯೂಹಿನ್ ಅವರೇ ಬರೆದಿದ್ದಾರೆ. ಇವರ ಯೋಗ ಸಾಧನೆ ಮತ್ತು ಶಿಕ್ಷಣ ಎಷ್ಟು ಪ್ರಭಾವಿಯಾಗಿತ್ತೆಂದರೆ ಬೆಲ್ಜಿಯಂ ರಾಣಿ ಎಲಿಜಬೆತ್, 6ನೇ ಪೋಪ್ ಪಾಲ್ ಇವರಿಂದ ಯೋಗ ತರಬೇತಿ ಪಡೆದುಕೊಳ್ಳುತ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಜಯಪ್ರಕಾಶ್ ನಾರಾಯಣ್, ಚಿತ್ರನಟ ದಿಲೀಪ್ ಕುಮಾರ್, ಸಂಗೀತಗಾರ ಅಮ್ಜದ್ ಅಲಿ ಖಾನ್, ಕಲಾವಿದರಾದ RK ಲಕ್ಷ್ಮಣ್, ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ, ಮಹಿಂದರ್ ಅಮರ್ನಾಥ್, ರಾಹುಲ್ ದ್ರಾವಿಡ್ ಹೀಗೆ ಅನೇಕ ಸಾಧಕರಿಗೆ BKS
ಯೋಗ ಗುರುಗಳಾಗಿದ್ದರು ಎಂಬುದು ವಿಶೇಷ. ಬಿಕೆಎಸ್ ಅವರಿಗೆ ಯೋಗ ಎನ್ನುವುದು ಕೇವಲ ದೈಹಿಕ ವ್ಯಾಯಾಮವಷ್ಟೇ ಆಗಿರಲಿಲ್ಲ, ಅದು ಆಧ್ಯಾತ್ಮಿಕ ಶಿಸ್ತು ಕೂಡ ಆಗಿತ್ತು. ಯೋಗವು ಆತ್ಮ ಸಾಕ್ಷಾತ್ಕಾರದ ಮಾಧ್ಯಮ ಎಂದು ಅವರು ನಂಬಿದ್ದರು. ಅವರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 200 ಯೋಗ ಭಂಗಿಗಳನ್ನು, ಸುಮಾರು 14 ಬಗೆಯ ಪ್ರಾಣಾಯಾಮ ಪ್ರಕ್ರಿಯೆಗಳನ್ನು ಕ್ರಮಬದ್ಧಗೊಳಿಸಿ ಯೋಗ ವಿದ್ಯೆಗೆ ಹೊಸ ಆಯಾಮ ಒದಗಿಸಿಕೊಟ್ಟಿದ್ದಾರೆ. ಯೋಗದ ಕುರಿತು ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ. ಲೈಟ್ ಆನ್ ಯೋಗ, ಲೈಟ್ ಆನ್ ಪ್ರಾಣಾಯಾಮ, ಆರ್ಟ್ ಆಫ್ ಯೋಗ ಮತ್ತು ಲೈಟ್ ಆನ್ ಯೋಗ ಸೂತ್ರಾಸ್ ಆಫ್ ಪತಂಜಲಿ ಮಹತ್ವದ ಕೃತಿಗಳಾಗಿವೆ. ಪ್ರಶಸ್ತಿಗಳು. ಬಿಕೆಎಸ್ ಅಯ್ಯಂಗಾರ್ ಅವರನ್ನು ಅರಸಿ ಬಂದ ಗೌರವ ಪುರಸ್ಕಾರಗಳಿಗೆ ಲೆಕ್ಕವೇ ಇಲ್ಲ. 1991ರಲ್ಲಿ ಪದ್ಮಶ್ರೀ ಪುರಸ್ಕೃತರು ಇವರು. 2002ರಲ್ಲಿ ಪದ್ಮಭೂಷಣ, 2014ರಲ್ಲಿ ಪದ್ಮವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ವಿಶ್ವಖ್ಯಾತಿಯ ಟೈಮ್ಸ್ ನಿಯತಕಾಲಿಕ 2004ರಲ್ಲಿ ಬಿಕೆಎಸ್ ಅಯ್ಯಂಗಾರ್ ಅವರನ್ನು ವಿಶ್ವದ 100 ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಗುರುತಿಸಲಾಗಿತ್ತು. 2011ರಲ್ಲಿ ಚೀನಾ ಅಂಚೆ ಇಲಾಖೆ ಬಿಕೆಎಸ್ ಅವರ ಗೌರವಾರ್ಥ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು. ಯೋಗಕ್ಕೆ ಮತ್ತೊಂದು ಹೆಸರು ಬಿಕೆಎಸ್ ಅಯ್ಯಂಗಾರ್ ಎಂದರೆ ಅತಿಶಯೋಕ್ತಿಯಾಗಲಾರದು. ಭಾರತ ಹಾಗೂ ಜಗತ್ತಿಗೆ ನೀಡಿದ ಬಹುದೊಡ್ಡ ಕೊಡುಗೆ ಯೋಗ. ಈ ಯೋಗಕ್ಕೆ ಜಾಗತಿಕ ಮನ್ನಣೆ ದೊರಕಿಸಿಕೊಡುವಲ್ಲಿ ಯೋಗಾಚಾರ್ಯ ಬಿಕೆಎಸ್ ಅಯ್ಯಂಗಾರ್ ಅವರ ಕೊಡುಗೆ ಮತ್ತು ಶ್ರಮ ಅಪಾರ. ಬಿಕೆಎಸ್ ಅಯ್ಯಂಗಾರ್ 2014 ಆಗಸ್ಟ್ 20ರಂದು ತಮ್ಮ 95ನೆಯ ವಯಸ್ಸಿನಲ್ಲಿ ಪುಣೆಯಲ್ಲಿ ನಿಧನರಾದರು.